ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆಗೆ ಸಾಕಷ್ಟು ಪೈಪೋಟಿ ಇದೆ. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಪಟ್ಟವನ್ನ ಕಟ್ಟಿ ಅಂತ ಹೇಳಿದ್ದಾರೆ. ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನವನ್ನ ನೀಡಿ ಅಂತ ಹೇಳಿದ್ದಾರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಅಭಿಮಾನಿಗಳು ಈ ನಿಟ್ಟಿನಲ್ಲಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ವೀರಭದ್ರೇಶ್ವರ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಬೆಂಬಲಿಗರು. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಪಟ್ಟ ಸಿಗಲಿ, ಅದರ ಜೊತೆಯಲ್ಲಿ ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನ ಕೂಡ ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ 101 ಈಡುಗಾಯಿ ಒಡೆದು ಬೆಂಬಲಿಗರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಚಿವ ಸಂಪುಟ ಸೇರಲು ಎಲ್ಲೋ ಒಂದು ಕಡೆ ಸಾಕಷ್ಟು ಒಂದು ಪೈಪೋಟಿ ನಡೀತಾ ಇದೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೋಡ್ಬೋದು. ನೀವು ಈಗಾಗಲೇ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಅದೇ ರೀತಿ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಿಂದ 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಸಚಿವರಾಗಿ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ನೋಡ್ಬೋದು. ನೀವು ದೃಶ್ಯದಲ್ಲಿ ಈಗಾಗಲೇ ಕೈಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಭಾವಚಿತ್ರ ಇರುವ ಫೋಟೋಗಳು ಮತ್ತು ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರ ಫೋಟೋಗಳನ್ನು ಹಿಡಿದುಕೊಂಡು ಕಾರ್ಯಕರ್ತರು ಸಾಕಷ್ಟು ಒಂದು ಒತ್ತಾಯಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಟೋಟಲಿ ಈ ಒಂದು ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಅದೇ ರೀತಿ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿಂದ 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಗಲೇಬೇಕಂತೇಳಿ ಒತ್ತಾಯಿಸಿ ನೋಡ್ಬೋದು. ನೀವು ಸಾಕಷ್ಟು ಜನ ಏನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಏನಂದ್ರೆ ಹೋರಾಟ ನಡೆಸ್ತಾ ಇದ್ದಾರೆ. ಸರ್, ಏನು ಒತ್ತಾಯ ಮಾಡ್ತೀರಿ? ಏನು ಡಿಮಾಂಡ್ ಇದೆ? ನಮ್ಮ ಡಿಮ್ಯಾಂಡ್ ಏನಿದೆ, ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಬೇಕು. ನಮ್ಮ ಬೀದರ್ ಜಿಲ್ಲಾದಾಗ ಉನ್ನತಿ ತರಹೇ ಆಗಲಿ ಅಂಥೇಳಿ. ಯಾಕಂದ್ರೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು 41 MLA ಕಾನ್ಸ್ಟನ್ಸಿಯಲ್ಲಿ BJPಲಿಂದ ಸತತ 50 ವರ್ಷ ಗೆದ್ದಿದ್ದವರಿಗೆ ಸೋಲಿಸಿ ಫಸ್ಟ್ ಬಾರ್ 300 ಲೀಡ್ಲಿಂದ ಬಂದರು. ಸೆಕೆಂಡ್ ಟೈಮ್ 5000 ಲೀಡ್ಲಿಂದ ಬಂದರು. ಮತ್ತು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಪಾಟೀಲು. ಅದಕ್ಕೆ ನಾವು ಹೈಕಮಾಂಡ್ಗೆ ಡಿಮ್ಯಾಂಡ್ ಇದೆ, ಚಂದ್ರಶೇಖರ್ ಪಾಟೀಲಿಗೆ ಮಂತ್ರಿ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಮೊದಲ ಸೋಷಿಯಲ್ ವೆಲ್ಫೇರ್ ಆಗಿ ಕೆಲಸ ಮಾಡಿದ್ರು, ಈಗ ಗ್ರಾಮೀಣ ಕೆಲಸ ಮುಖ್ಯಮಂತ್ರಿ ಮಾಡಲೇಬೇಕು. ಸೊ ನೋಡ್ಬೋದು ನೀವು, ಇದು ಕಾರ್ಯಕರ್ತರು ಒತ್ತಾಯ ಅಂತ ಹೇಳ್ಬೋದು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡಲೇಬೇಕಂತ ಹೇಳ್ತಾ ಇದ್ದಾರೆ. ಏನು ಒತ್ತಾಯ ಮಾಡ್ತೀರಿ? ಏನಿಲ್ಲ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಡೆಪ್ಟಿ CM ಮಾಡಬೇಕು, ಚಂದ್ರಶೇಖರ್ ಪಾಟೀಲ್ ಸಾಹೇಬರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು. ಇದು ಎಲ್ಲ ನಮ್ಮದು ಬೀದರ್ ಜಿಲ್ಲಾ ಕಾರ್ಯಕರ್ತರಿಂದ ಡಿಮಾಂಡ್ ಇದೆ. ಇದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರು ITBT ಮಂತ್ರಿ ಆಗಿ RDPR ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂಗೆ ಏನಿಲ್ಲ, ಅವರಿಗೆ AICC ಅಧ್ಯಕ್ಷ ಮಗ ಅಂತ ಅವ್ರಿಗೆ ಬೆಳೀತಾ ಇಲ್ಲ. ಅವ್ರ ಕಾರ್ಯ ನೋಡಿ, ಅವ್ರ ಕೆಲಸ ನೋಡಿ ಅವರಿಗೆ ಇದು ಏನು ಕಾರ್ಯಕರ್ತರದ್ದು ಒತ್ತಾಯ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಕೈಯಲ್ಲಿ ಈಗಾಗಲೇ ಜನಪ್ರಿಯ ನಾಯಕರ ಸನ್ಮಾನಿಸಿದ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ನಾ ಮಾಡೀನಿ. ಈ ಭಾಗದ ಧೀಮಂತ ನಾಯಕರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸತತವಾಗಿ 2 ಸಲ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಅದಕ್ಕೋಸ್ಕರ ಇಡೀ 41 ಕಾನ್ಸ್ಟಿಟ್ಯೂನ್ಸಿ ಏನು ಹರಪನಹಳ್ಳಿ ಹಿಡಿದು ಬೀದರ್ ಜಿಲ್ಲೆದವರೆಗೆ ಬರ್ತಾ ಇದ್ದಾರೆ. ಅಂಥ ಧೀಮಂತ ನಾಯಕ ಅವರಿಗೆ ಈ ಭಾಗದ ಜನಪ್ರಿಯ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇದು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತಾಯ ಅಂತ ಹೇಳ್ಬೋದು. ಟೋಟಲಿ DK ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಸಚಿವ ಸ್ಥಾನ ಮಾಡಬೇಕು, ಮಂತ್ರಿ ಮಾಡಬೇಕು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಲೇಬೇಕಂತೇಳಿ ಬೀದರಲ್ಲಿ ಕಾರ್ಯಕರ್ತರು. ಕಾಂಗ್ರೆಸ್ನಲ್ಲಿ ಡಿಸಿಎಂ ಹುದ್ದೆಗೆ ಸಾಕಷ್ಟು ಪೈಪೋಟಿ ಇದೆ. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಪಟ್ಟವನ್ನ ಕಟ್ಟಿ ಅಂತ ಹೇಳಿದ್ದಾರೆ. ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನವನ್ನ ನೀಡಿ ಅಂತ ಹೇಳಿದ್ದಾರೆ. ಬೀದರ್ನ ಹುಮ್ನಾಬಾದ್ನಲ್ಲಿ ಅಭಿಮಾನಿಗಳು ಈ ನಿಟ್ಟಿನಲ್ಲಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ವೀರಭದ್ರೇಶ್ವರ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. 101 ತೆಂಗಿನಕಾಯಿ ಒಡೆದು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಬೆಂಬಲಿಗರು. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ ಪಟ್ಟ ಸಿಗಲಿ, ಅದರ ಜೊತೆಯಲ್ಲಿ
ಎಂಎಲ್ಸಿ ಡಾಕ್ಟರ್ ಚಂದ್ರಶೇಖರ್ಗೆ ಸಚಿವ ಸ್ಥಾನ ಕೂಡ ಸಿಗಲಿ ಅನ್ನುವಂತಹ ನಿಟ್ಟಿನಲ್ಲಿ 101 ಈಡುಗಾಯ ಹೊಡೆದು ಬೆಂಬಲಿಗರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಚಿವ ಸಂಪುಟ ಸೇರಲು ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಪೈಪೋಟಿ ನಡೀತಾ ಇದೆ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ಲು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೋಡ್ಬೋದು ನೀವು ಈಗಾಗಲೇ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮಾಡಲೇಬೇಕು. ಅದೇ ರೀತಿ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಿಂದ 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಸಂಪುಟದಲ್ಲಿ ಸ್ಥಾನ ಕೊಡಬೇಕು, ಸಚಿವರಾಗಿ ಮಾಡಲೇಬೇಕು ಅಂತೇಳಿ ಒತ್ತಾಯಿಸಿ ನೋಡ್ಬೋದು ನೀವು ದೃಶ್ಯದಲ್ಲಿ. ಈಗಾಗಲೇ ಕೈಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಭಾವಚಿತ್ರ ಇರುವ ಫೋಟೋಗಳು ಮತ್ತು ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರ ಫೋಟೋಗಳನ್ನು ಹಿಡಿದುಕೊಂಡು ಕಾರ್ಯಕರ್ತರು ಸಾಕಷ್ಟು ಒಂದು ಒತ್ತಾಯಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡ್ಬೋದು. ಟೋಟಲಿ ಈ ಒಂದು ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಅದೇ ರೀತಿ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಈಗಾಗಲೇ ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿಂದು 2 ಬಾರಿ ಆಯ್ಕೆಯಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು ಸರ್ಕಾರದಲ್ಲಿ ಮಂತ್ರಿ ಸ್ಥಾನ ಸಿಗಲೇಬೇಕಂತೇಳಿ ಒತ್ತಾಯಿಸಿ ನೋಡ್ಬೋದು ನೀವು. ಸಾಕಷ್ಟು ಜನ ಏನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಏನಂದ್ರೆ ಹೋರಾಟ ನಡೆಸ್ತಾ ಇದ್ದಾರೆ. ಸರ್ ಏನು ಒತ್ತಾಯ ಮಾಡ್ತೀರಿ, ಏನು ಡಿಮಾಂಡ್ ಇದೆ? ನಮ್ಮ ಡಿಮ್ಯಾಂಡ್ ಏನಿದೆ, ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಬೇಕು. ನಮ್ಮ ಬೀದರ್ ಜಿಲ್ಲಾದಾಗ ಉನ್ನತಿ ತರಹೇ ಆಗಲಿ ಅಂಥೇಳಿ. ಯಾಕಂದ್ರೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು 41 MLA ಕಾನ್ಸ್ಟನ್ಸಿಯಲ್ಲಿ BJPಲಿಂದ ಸತತ 50 ವರ್ಷ ಗೆದ್ದಿದ್ದವರಿಗೆ ಸೋಲಿಸಿ ಫಸ್ಟ್ ಬಾರ್ 300 ಲೀಡ್ಲಿಂದ ಬಂದರು, ಸೆಕೆಂಡ್ ಟೈಮ್ 5000 ಲೀಡ್ಲಿಂದ ಬಂದರು ಮತ್ತು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಪಾಟೀಲು. ಅದಕ್ಕೆ ನಾವು ಹೈಕಮಾಂಡ್ಗೆ ಡಿಮ್ಯಾಂಡ್ ಇದೆ, ಚಂದ್ರಶೇಖರ್ ಪಾಟೀಲಿಗೆ ಮಂತ್ರಿ ಮಾಡಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬರು ಮೊದಲ ಸೋಷಿಯಲ್ ವೆಲ್ಫೇರ್ ಆಗಿ ಕೆಲಸ ಮಾಡಿದ್ರು, ಈಗ ಗ್ರಾಮೀಣ ಕೆಲಸ ಮುಖ್ಯಮಂತ್ರಿ ಮಾಡಲೇಬೇಕು. ಸೊ ನೋಡ್ಬೋದು ನೀವು, ಇದು ಕಾರ್ಯಕರ್ತರು ಒತ್ತಾಯ ಅಂತ ಹೇಳ್ಬೋದು. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಒಂದು DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಡ್ಲೇಬೇಕಂತ ಹೇಳ್ತಾ ಇದ್ದಾರೆ. ಏನು ಒತ್ತಾಯ ಮಾಡ್ತೀರಿ? ಏನಿಲ್ಲ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಡೆಪ್ಟಿ CM ಮಾಡಬೇಕು, ಚಂದ್ರಶೇಖರ್ ಪಾಟೀಲ್ ಸಾಹೇಬರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಬೇಕು. ಇದು ಎಲ್ಲ ನಮ್ಮದು ಬೀದರ್ ಜಿಲ್ಲಾ ಕಾರ್ಯಕರ್ತರಿಂದ ಡಿಮಾಂಡ್ ಇದೆ. ಇದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರು IT-BT ಮಂತ್ರಿ ಆಗಿ RDPR ಮಂತ್ರಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂಗೆ ಏನಿಲ್ಲ, ಅವರಿಗೆ AICC ಅಧ್ಯಕ್ಷ ಮಗಾರ ಅಂತ ಅವ್ರಿಗೆ ಬೆಳ್ತಾ ಇಲ್ಲ. ಅವ್ರ ಕಾರ್ಯ ನೋಡಿ, ಅವ್ರ ಕೆಲಸ ನೋಡಿ ಅವರಿಗೆ ಇದು ಏನು ಕಾರ್ಯಕರ್ತರದ್ದು ಒತ್ತಾಯ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಕೈಯಲ್ಲಿ ಈಗಾಗಲೇ ಜನಪ್ರಿಯ ನಾಯಕರ ಸನ್ಮಾನಿಸಿದ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕಂತ ಒತ್ತಾಯಿಸ್ತಾ ಇದ್ದಾರೆ. ನಾ ಮಾಡೀನಿ. ಈ ಭಾಗದ ಧೀಮಂತ ನಾಯಕರಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸತತವಾಗಿ 2 ಸಲ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ. ಅದಕ್ಕೋಸ್ಕರ ಇಡೀ 41 ಕಾನ್ಸ್ಟಿಟ್ಯೂನ್ಸಿ ಏನು ಹರಪನಹಳ್ಳಿ ಹಿಡಿದು ಬೀದರ್ ಜಿಲ್ಲೆದವರೆಗೆ ಬರ್ತಾ ಇದ್ದಾರೆ, ಅಂಥ ಧೀಮಂತ ನಾಯಕ ಅವರಿಗೆ ಈ ಭಾಗದ ಜನಪ್ರಿಯ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಇದು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತಾಯ ಅಂತ ಹೇಳ್ಬೋದು. ಟೋಟಲಿ DK ಶಿವಕುಮಾರ್ ಅವರ ಮಂತ್ರಿ ಮಂಡಲದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಸಚಿವ ಸ್ಥಾನ ಮಾಡಬೇಕು, ಮಂತ್ರಿ ಮಾಡಬೇಕು. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ನಾಯಕರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ಉಪಮುಖ್ಯಮಂತ್ರಿ ಮಾಡಲೇಬೇಕಂತೇಳಿ ಬೀದರಲ್ಲಿ